ತೇಜಸ್ವಿನಿ. ನೀವು ನೋಡ್ತಾ ಇದ್ದೀರಿ ತೇಜಸ್ವಿನಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿರುವಂಥದ್ದು ಬಂದು ನಾವು ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿರುವಂತಹ ನಂದಿ ಗ್ರಾಮದಲ್ಲಿ ಭೋಗನಂದೇಶ್ವರ ಟೆಂಪಲ್ ಅನ್ನೋದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರುವಂತಹ ಒಂದು ಟೆಂಪಲ್. ಇದೊಂದು 9ನೇ 10ನೇ ಶತಮಾನದ ಒಂದು ಹಳೆಯ ಟೆಂಪಲ್. ನಾವಿವತ್ತು ಇಲ್ಲಿ ಆಲ್ಮೋಸ್ಟ್ ಎಲ್ಲ ನೀವು ನಂದಿ ಬೆಟ್ಟ ಇದೆಲ್ಲನೂ ಕೇಳಿರ್ತೀರಿ ಎಲ್ಲರೂ. ಬಟ್ ಭೋಗನಂದೇಶ್ವರ ಟೆಂಪಲ್ ಆ ಒಂದು ಬೆಟ್ಟದ ಕೆಳಗಡೆ ನಂದಿಗ್ರಾಮ ಅಂತ ಬರುತ್ತೆ. ಅಲ್ಲಿರುವಂತಹ ಒಂದು ಹಳೆಯ ಪ್ರಾಚೀನವಾದಂತಹ ಒಂದು ಟೆಂಪಲ್ ಆಗಿದೆ. ಇದನ್ನು ನಾವು ಹಿಸ್ಟ್ರಿಯಲ್ಲಿ ಓದ್ಕೊಂಬಂದಿರ್ಬೋದು. ಫಸ್ಟ್ ಎಲ್ಲನೂ ಕೆಲವೊಂದು ಕರ್ನಾಟಕದಲ್ಲಿ ಆಳಿ ಹೋದಂತಹ ಒಂದಷ್ಟು ಮನೆತನಗಳ ಬಗ್ಗೆ ಕೇಳಿರ್ತೀರಿ. ಅದರಲ್ಲಿ ರಾಷ್ಟ್ರಕೂಟರಾಗಿರಬಹುದು, ಹೊಯ್ಸಳರಾಗಿರಬಹುದು, ಮತ್ತು ಇನ್ನು ಕೆಲವೊಂದು ವಿಜಯನಗರ, ಫೇಮಸ್ ವಿಜಯನಗರ ಸಾಮ್ರಾಜ್ಯ, ಇದನ್ನಂತೂ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇವ್ರದ್ದೆಲ್ಲರೂ ಇಲ್ಲೆಲ್ಲ ಏನು ನೋಡ್ತಾ ಇದ್ದೀರಿ, ಈ ಟೆಂಪಲ್ ಬಿಲ್ಡ್ ಆಗೋದಕ್ಕೆ ಇವರೆಲ್ಲರೂ ಕಾರಣನೇ. ಇವರೆಲ್ಲರೂ ಅವರವ್ರದ್ದೇ ಆದಂತಹ ಒಂದು ಪೀರಿಯಡ್ ಬರುತ್ತೆ ಅಲ್ವಾ, ಅವರವ್ರದ್ದೇ ಆದಂತಹ ಒಂದು ಟೈಮ್ ಬಂದಾಗ ಒಬ್ಬ ರಾಜ ಒಂದು ಸೋಲ್ಸಿದ್ಮೇಲೆ ಅವರು ಆಳ್ವಿಕೆಗೆ ಬರ್ತಾರೆ. ಈ ಪ್ಲೇಸ್ ಯಾರ ಅಂಡರಲ್ಲಿ ಹೋಗುತ್ತೆ, ಅವ್ರವ್ರದ್ದು ಒಂದು ಟೈಮ್ ಪೀರಿಯಡ್ ಅಂತ ಬಂದಾಗ ಅವ್ರವ್ರದ್ದೇ ಆದಂತಹ ಒಂದಷ್ಟು ಕೆಲಸ ಮಾಡಿದ್ದಾರೆ. ಇದರಲ್ಲಿ ಎಲ್ಲಾರ್ದು ನಮ್ಮ ಕರ್ನಾಟಕದಲ್ಲಿ ಕೆಲವೊಂದಷ್ಟು ರಾಜಮನೆತನಗಳು ಹಾಳೋಗಿರೋದ್ರಲ್ಲಿ ಕೆಲವೊಂದಷ್ಟು ರಾಜಮನೆತನಗಳು ಈ ಒಂದು ಟೆಂಪಲ್ ಕಟ್ಟೋದಕ್ಕೆ ಕೊಡುಗೆ ನೀಡಿದೆ. ಈ ಒಂದು ಟೆಂಪಲನ್ನು ನಾವು ಇವಾಗ ಇಲ್ಲೆಲ್ಲ ಏನು ನೋಡ್ತಾ ಇದ್ದೀರಿ, ಸೊ ಇದೆಲ್ಲನೂ ಸಹ ಇವಾಗ ಯಾರು ಇದನ್ನು ಸಂರಕ್ಷಣೆ ಮಾಡ್ತಾ ಇರೋದು ಅಂತಂದರೆ ಭಾರತದ ಪುರಾತತ್ವ ಒಂದು ಇಲಾಖೆ ಇದನ್ನು ಅತ್ಯಂತ ಪ್ರಾಚೀನ ದೇವಾಲಯ ಅಂತ ಹೇಳಿ ಕನ್ಸಿಡರ್ ಮಾಡಿ ಇದನ್ನು ರಕ್ಷಣೆ ಮಾಡ್ತಾ ಇದೆ. ರಕ್ಷಣೆ ಅಥವಾ ಸಂರಕ್ಷಣೆ ಮಾಡಿ. ಸೊ ಇಲ್ಲಿ ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಭೋಗನಂದೇಶ್ವರ ಟೆಂಪಲ್ದು ಅಲ್ಲಿ ಏನು ಇತಿಹಾಸ ಇದೆ ಅದ್ರ ಬಗ್ಗೆ ತಿಳಿಸ್ತಾ ಇದೆ. ನಾನು ಆಗಲೇ ಹೇಳ್ದೆ ಅಲ್ವಾ, ನಮ್ಮ ಭಾರತದ ಪುರಾತತ್ವ ಇಲಾಖೆ ಅನ್ನೋದು ಇದನ್ನು ಸಂರಕ್ಷಣೆ ಮಾಡ್ತಾ ಇರೋವಂಥದ್ದು. ಇದು ಬಂದು ಎಲ್ಲಿ ಹೆಂಗೆ ಬರಬೇಕು, ಹೆಂಗಿದೆ ಅಂತ ಪ್ಲೇಸನ್ನು ಇಲ್ಲಿ ಮ್ಯಾಪ್ ಹಾಕಿದ್ದಾರೆ. ಅದು ಬಂದು ನಂದಿಗ್ರಾಮ ಎಲ್ಲಿದೆ ಮತ್ತು ಈ ಟೆಂಪಲ್ ಎಲ್ಲಿ ಬರುತ್ತೆ ಅನ್ನೋದನ್ನು ಈ ಒಂದು ಮ್ಯಾಪಲ್ಲಿ ಇಲ್ಲಿ ತೋರಿಸಿದ್ದಾರೆ. ಇದನ್ನು ಬಂದು ಇಲ್ಲಿ ಏನಾದರೂ ಗಲೀಜು ಮಾಡಿದ್ರೆ ಅಥವಾ ಏನಾದ್ರೂ ಇದಾದರೆ ಫೈನ್ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಹಾಕಿದ್ದಾರೆ. ಮತ್ತು ಇಲ್ಲಿ ಸಾರ್ವಜನಿಕರಿಗೆ ಏನೇನು ಕಂಡೀಷನ್ಸ್ ಇದೆ ಇದೆಲ್ಲನೂ ಇಲ್ಲಿ ಕೆಲವೊಂದಷ್ಟು ಇದನ್ನು ಹಾಕಿದ್ದಾರೆ. ಇದನ್ನೆಲ್ಲ ಹಾಕಿ ಸೊ ಅಲ್ಲಿ ಹಾಕಿದ್ರು. ನೀವು ನೋಡ್ತಾ ಇದ್ದೀರಲ್ಲ ಅದೆಲ್ಲನೂ ಅಷ್ಟೇ ಸುರಕ್ಷಿತವಾಗಿಡಬೇಕು, ಏನು ಹಾಳು ಮಾಡಬಾರ್ದು, ಈ ಥರದನ್ನೆಲ್ಲನೂ ಇಲ್ಲಿ ಬರೆದಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲೆಲ್ಲ ಏನು ನೋಡ್ತಾ ಇದ್ದೀರಿ, ಇದು ರಥಗಳಿಗೆ ಇದಿರುತ್ತಲ್ಲ, ಚಕ್ರ ಥರ ಇರುತ್ತೆ ಅಲ್ವಾ, ಅದನ್ನು ಕಲ್ಲಲ್ಲಿ ಕೆತ್ತಿದ್ದಾರೆ. ಕಲ್ಲಲ್ಲಿ ಕೆತ್ತಿಬಿಟ್ಟು ಇಲ್ಲಿ ನಿಲ್ಲಿಸಿದ್ದಾರೆ. ಬಟ್ ಇದೆಲ್ಲನೂ ಮಾಡಿ ನಿಲ್ಲಿಸಿದ್ದಾರೆ ಅಷ್ಟೇ. ಬಟ್ ಇನ್ನೂ ಯೂಸ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಇದನ್ನೆಲ್ಲ ಮಾಡಿ ನಿಲ್ಲಿಸಿದ್ದಾರೆ, ಕೆತ್ತಿಬಿಟ್ಟು ಮಾಡಿ ನಿಲ್ಲಿಸಿದ್ದಾರೆ. ಬಟ್ ಇದನ್ನು ಇನ್ನೂ ಯೂಸ್ ಮಾಡಿಲ್ಲ. ಇದೆಲ್ಲನೂ ಕಲ್ಲಲ್ಲಿ ಕೆತ್ತಿರುವಂತಹ ಒಂದು ರಥದ ಚಕ್ರಗಳು. ಇವಾಗ ನಾವು ಭೋಗನಂದೇಶ್ವರ ಟೆಂಪಲ್ ಒಳಗಡೆ ಹೋಗಿ ನೋಡೋಣ. ಈ ಕಡೆ ಒಂದು ಲೋಗೋ ಕಾಣಿಸ್ತು ಅಲ್ವಾ, ಅದು G20 ಇವಾಗ ಬಂದು ನಮ್ಮದೇನು ಇಂಟರ್ನ್ಯಾಷ್ನಲಿ ಏನೊಂದು ಸಮ್ಮಿಟ್ ಅಂತ ನಡೀತಾ ಇರುತ್ತೆ. ಈ ಸತಿ ಹೋಸ್ಟ್ ಮಾಡೋದಕ್ಕೆ ನಮ್ಮ ಇಂಡಿಯಾಗೆ ಬಂದಿದೆ. ಅಂದರೆ G20 ರಾಷ್ಟ್ರಗಳಲ್ಲಿ ನಮ್ಮ ಭಾರತವು 20 ರಾಷ್ಟ್ರಗಳಲ್ಲಿ ಅದರಲ್ಲಿ ನಾವು ಈ ಸತಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದೀರಿ. ಇದಕ್ಕೂ ಮುಂಚೆ ಎಲ್ಲಿ ನಡೆದಿತ್ತು ಅಂತಂದರೆ G20ದು ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ರು ಅಂತಂದರೆ ಇಂಡೋನೇಷ್ಯಾದ ಜಕಾರ್ತದಲ್ಲಿ ಫೈನಲ್ ಆಗಿತ್ತು. ಇವಾಗ ಡಿಸೆಂಬರಿಂದನೂ ಅಂದರೆ ಈ ವರ್ಷ 2023 ಡಿಸೆಂಬರ್ವರೆಗೂ ನಾವೇ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತೀವಿ G20. ಇದು G20 ಅನ್ನೋದು ಒಂದು ಡೆವಲಪಿಂಗ್ ಕಂಟ್ರೀಸ್ ಏನಿರುತ್ತೆ, ಆಮೇಲೆ ಆಲ್ರೆಡಿ ಡೆವಲಪ್ ಆಗಿರುವಂಥದ್ದು, ಈ 2 ಕಂಟ್ರಿಗಳಿರುವಂತಹ ಒಂದು ಗುಂಪು G20 ಅನ್ನೋವಂಥದ್ದು. ಸೊ ಇದಾದಮೇಲೆ ನೆಕ್ಸ್ಟು ನಾವು ಇಲ್ಲೆಲ್ಲ ನೋಡ್ತಿದ್ದೀರಲ್ಲ, ಇದೆಲ್ಲ ಫುಲ್ ಟೆಂಪಲ್. ಇದೆಲ್ಲನೂ ಕಟ್ಟಿರೋ ಅಂಥದ್ದು ಯಾವ ಶೈಲಿಯಲ್ಲಿ ಅಂತಂತಂದರೆ ದ್ರಾವಿಡ ಶೈಲಿಯಲ್ಲಿ ಯಾವುದು ಅಂತಂದರೆ ನೊಳಂಬಾವಾಡ ಶೈಲಿಯಲ್ಲಿ ಕಟ್ಟಿರೋ ಅಂಥದ್ದು. ಇದು ಅದರಲ್ಲಿ ಉಳಿದಿರುವಂಥ ಅತ್ಯಂತ
ಒಂದು ಏನು ಪ್ರಾಚೀನವಾದಂತಹ ದೇವಾಲಯ, ಹಳೆ ಕಾಲದಲ್ಲಿ ಉಳ್ಕೊಂಡಿರುವಂತಹ ಪ್ರಾಚೀನವಾದಂತಹ ಒಂದು ದೇವಾಲಯ. ಇದು ಎಷ್ಟನೇ ಶತಮಾನದ ದೇವಾಲಯ ಅಂತ ನೋಡೋದಾದರೆ 8ನೇ ಶತಮಾನದಲ್ಲಿ ಕಟ್ಟೋದಕ್ಕೆ ಸ್ಟಾರ್ಟ್ ಆಯ್ತಂತೆ. 8ನೇ ಶತಮಾನದಿಂದ 8, 9, 10 ಈ ಇಷ್ಟು 8, 9, 10 ಶತಮಾನದವರೆಗೂ ಕೆಲವೊಂದೆಲ್ಲನೂ ಅವರವರ ಏನು ರಾಜರ ಒಂದು ಟೈಮ್ ಅಂತ ಬಂದಾಗ ಯಾರ್ಯಾರ ಟೈಮ್ ಅಂತ ಬರುತ್ತೋ ಅವರೆಲ್ಲನೂ ಕಟ್ಟಿದ್ದಾರೆ. ಈ ಕಂಬಗಳಾಗಿರ್ಬೋದು, ಈ ಕಂಬಗಳು ಯಾಲಿ ಶೈಲಿಯಲ್ಲಿ ಕಟ್ಟಿರೋವಂಥದ್ದು ಅಂತ ಇದೆ. ಸೊ ಇದೆಲ್ಲನೂ ಯಾವ ದೇವರಿಗೆ ಇರೋದು ಅಂತಂದರೆ, ಯಾವ ದೇವರು ಇಲ್ಲಿ ಪ್ರಮುಖವಾಗಿರೋದು ಅಂತಂದರೆ ಶಿವನ ದೇವರು. ಶಿವನಿಗೆ ಒಂದು ಹಿಂದೂ ದೇವಾಲಯ. ಇಲ್ಲಿ ಇರುವಂತಹ ಪ್ರಮುಖವಾದ ದೇವರು ಶಿವನ ದೇವಾಲಯ. ಇಲ್ಲಿ ಮದುವೆಗಳು ಸಹ ನಡೆಯುತ್ತೆ. ಇದು ಒಂದು ಶಿವ ಮತ್ತು ಮಹೇಶ್ವರ ಮತ್ತು ಪಾರ್ವತಿಯವರು ಮದುವೆ ಆಗಿರುವಂತಹ ಒಂದು ಪ್ಲೇಸ್ ಅಂತ ಒಂದು ಹಳೆಯಾದಂಥ ಒಂದು ನಂಬಿಕೆ ಇದೆ. ಅದಕ್ಕೋಸ್ಕರ ಇಲ್ಲಿ ಬಂದು ಮದುವೆ ಆದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಇಲ್ಲಿ ಮದುವೆಗಳು ಆಗುತ್ತೆ. ಇದೆಲ್ಲನೂ ಒಂದು ಪ್ಲೇಸ್ ಇದು ಮಂಟಪ ಇರುವಂತಹ ಒಂದು ಪ್ಲೇಸ್. ದೇವಸ್ಥಾನ ಇದೆ ಅಲ್ವಾ, ಅದರದ್ದು ಎಂಟ್ರೆನ್ಸಲ್ಲಿ ಇದೆ. ಫಸ್ಟ್ ಬರುವಂಥದ್ದು ಶಿವನ ದೇವಾಲಯ. ಶಿವ ಇಲ್ಲಿ ಪ್ರಮುಖವಾದಂತಹ ಒಂದು ದೇವರಾಗಿದೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಈ ದೇವಸ್ಥಾನದ ಬಗ್ಗೆ ಕೆತ್ತಿರುವಂತಹ ಒಂದು ಮಾಹಿತಿ ಇರ್ಬೋದು. ಇದು ಶಿವನ ಬಗ್ಗೆ ಅಥವಾ ಶಿವನ ದೇವಸ್ಥಾನದ ಬಗ್ಗೆ. ನೀವಿವಾಗ ನೋಡ್ತಿದ್ದೀರಲ್ಲ, ಈ ದೇವಸ್ಥಾನ ಇದು ಒಂದು ಕಪ್ಪು ಕಲ್ಲುಗಳಿಂದ ಕೆತ್ತಿರುವಂತಹ ಒಂದು ದೇವಸ್ಥಾನದ ಮಂಟಪ ಆಗಿದೆ. ಇಲ್ಲಿರುವಂತಹ ದೇವರು ಬಂದು ಉಮಾಮಹೇಶ್ವರ ದೇವಾಲಯ. ಇದ್ರ ಮುಂದೆ ಇರುವಂಥದ್ದೇ ಮದುವೆ ಮಂಟಪ. ಇದ್ರ ಮುಂದೆ ಇರುವಂತಹ ಮದುವೆ ಮಂಟಪದ ಹೆಸರು ಸಹ ಉಮಾಮಹೇಶ್ವರದ ಒಂದು ಟೆಂಪಲ್ನ ಒಂದು ಫೇಮಸ್ ಮದುವೆ ಮಂಟಪ ಅಂತ ಇದೆ. ಇದೆಲ್ಲನೂ ಒಂದು ಗಿಳಿಗಳಲ್ಲಿ ಕೆತ್ತನೆ ಮಾಡಿರುವಂಥದ್ದು. ಇದು ಕಪ್ಪು ಕಲ್ಲಿನಿಂದ ಕೆತ್ತನೆ ಮಾಡಿರುವಂತಹ ಇನ್ನೊಂದು ಮಂಟಪ. ಆಗಲೇ ಒಂದು ಮಂಟಪ ನೋಡಿರೋದ್ರಲ್ಲಿ, ಬಟ್ ಅದನ್ನು ಅಲೋ ಇಲ್ಲ ಅಂತ ಹೇಳಿದ್ರು ಕ್ಯಾಮ್ರಾ. ಬಟ್ ಇದು ಅದರ ಹೊರಗಡೆ ಇರುವಂತಹ ಒಂದು ಮಂಟಪ. ಈ ಮಂಟಪದ ಮುಂದೆನೇ ಮದುವೆಗಳು ನಡೆಯುವಂಥದ್ದು. ಇದೆಲ್ಲನೂ ಪ್ಯೂರ್ ಒಂದು ಕಪ್ಪು ಕಲ್ಲುಗಳಿಂದ ಕೆತ್ತಿರುವಂಥದ್ದು. ಇದೆಲ್ಲ ಚಿತ್ರಗಳನ್ನೆಲ್ಲ ನೋಡ್ತಿದ್ದೀರಿ. ಇಲ್ಲೆಲ್ಲನೂ ಗಿಳಿಗಳು ಮತ್ತು ಕೆಲವೊಂದಷ್ಟು ಶಿವಂದು ಇದೆಲ್ಲನೂ ಸಂಬಂಧಿಸಿರುವಂತಹ ಅದ್ರ ಬಗ್ಗೆ ಕೆತ್ತಿದ್ದಾರೆ. ಇದು ಪೀಠ. ಅಲ್ಲಿ ಇದ್ದಿದ್ದಂತಹ ಮುಂದೆ ದೇವಸ್ಥಾನ ಇದೆಯಲ್ಲ, ದೇವರ ಮುಂದೆ ಇದ್ದಂತಹ ಒಂದು ಪೀಠ ಆಗಿದೆ. ಇದು ಮೇಲೆ ಮಂಟಪ ಇದೆಯಲ್ಲ, ಅದ್ರ ಮೇಲೆ ಕಾಣಿಸ್ತಾ ಇರೋವಂಥದ್ದು. ಕಾಣಿಸ್ತಿಲ್ಲ ಅಂದ್ಕೊಳ್ತೀನಿ. ಇಲ್ಲೇನು ನೋಡ್ತಾ ಇದ್ದೀರಿ, ಇದು ಕಲ್ಯಾಣಿ. ಇಲ್ಲೇನೋ ಕೆಲಸ ನಡೀತಿದೆಯಂತೆ, ಅದಕ್ಕೋಸ್ಕರ ಇದನ್ನು ಕ್ಲೋಸ್ ಮಾಡಿದ್ದಾರೆ. ಅದು ಬಿಟ್ಟು ಇಲ್ಲಿ 3 ಕಲ್ಯಾಣಿಗಳಿದ್ದಾವೆ. ಇದು ಫಸ್ಟ್ ಕಲ್ಯಾಣಿ, ದೇವಸ್ಥಾನದ ಒಳಗಡೆ ಇರುತ್ತೆ. ಇದು ಬಂದು ಕ್ಲೋಸ್ ಆಗಿದೆ, ಏನೋ ಕೆಲಸ ನಡೀತಿದೆ ಅಂತ. ಇದು ಬಿಟ್ಟು ಹೊರಗಡೆ ಒಂದು ಕಲ್ಯಾಣಿ ಇದೆ. ನೀವು ಬಂದಿದ ತಕ್ಷಣ ನಿಮ್ಗೆ ಸಿಗುತ್ತೆ. ಅದು ಫುಲ್ ಹಾಳಾಗೋಗಿದೆ.
ಇನ್ನೊಂದು ಕಲ್ಯಾಣಿ ಇವಾಗ ಕಟ್ತಾ ಇದ್ದಾರೆ, ಅದನ್ನು ತೋರಿಸ್ತೀನಿ. ಇದು ಒಂದು ದೇವಸ್ಥಾನದ ಒಳಗಡೆ ಇದ್ದಂತಹ ಒಂದು ಕಲ್ಯಾಣಿ. ಕೆಲವೊಂದೆಲ್ಲ ರಥ ಉತ್ಸವಗಳು ಮತ್ತು ಬೇರೆ ಬೇರೆ ಎಲ್ಲನೂ ನೀವು ಔಟ್ಸೈಡ್ ನೋಡಿರ್ಬೋದು. ಅದಕ್ಕೆಲ್ಲ ಯೂಸ್ ಮಾಡುವಂಥದ್ದು ಇವೆಲ್ಲನೂ. ಇಲ್ಲಿ ಇವಾಗ ಏನು ನೋಡ್ತಾ ಇದ್ದೀರಿ ಇದು. ಇದು ಒಂದು ಈ ದೇವಸ್ಥಾನದ ಬಾವಿ, ಬಟ್ ಇದನ್ನು ಇವಾಗ ಕ್ಲೋಸ್ ಮಾಡಿದ್ದಾರೆ. 2 ಬಾವಿಗಳಿದ್ದಾವೆ, ಇದೊಂದು ಬಾವಿ ಮತ್ತು ಇನ್ನೊಂದು ಬಾವಿ ಬಂದು ಇದ್ರ ಹತ್ರ ಇದೆ, ದೇವಸ್ಥಾನದ ಎದುರುಗಡೆ ಇದೆ. ಬಟ್ ಇದನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ ಈಗ. ಇದು ಕಂಬ, 2 ಕಂಬಗಳಿದ್ದಾವೆ ದೇವಸ್ಥಾನದ ಮುಂಭಾಗದ ಹಿಂದೆ ಇದೆ ಇರೋವಂಥದ್ದು. ಅದ್ರ ಹಿಂದೆ ಕಾಣಿಸಿದ್ದು ನಂದಿ ಬೆಟ್ಟ. ನಂದಿ ಬೆಟ್ಟದ ಕೆಳಗಡೆನೆ ಈ ಟೆಂಪಲ್ ಇರೋವಂಥದ್ದು. ಇದು ಮಂಟಪ, ಅದೇನು ಮದುವೆಗಳೆಲ್ಲ ನಡೆಯುತ್ತೆ ಅಲ್ವಾ, ಅದರ ಮಂಟಪ. ಆಗಲೇ ನಾನೊಂದು ದೇವಸ್ಥಾನದ ಬಗ್ಗೆ ಹೇಳಿದೆ ಅಲ್ವಾ, ಉಮಾಮಹೇಶ್ವರ ಟೆಂಪಲ್ ಅಂತ. ಅದ್ರ ಮುಂದೆ ಇರುವಂತಹ ಒಂದು ಏನು ಮಂಟಪ, ಮದುವೆ ಮಂಟಪ. ಇಲ್ಲಿ ಸಾಕಷ್ಟು ಮದುವೆಗಳು ನಡೀತಾ ಇರುತ್ತೆ. ಆ ಮದುವೆಗೆ ತಕ್ಕಾದಂತಹ ಒಂದಷ್ಟು ಫೀಸು ಸಹ ಇರುತ್ತೆ. ಇದು ಫುಲ್ ಮಂಟಪ ಎಷ್ಟಿದೆಯಲ್ಲ ಅದು ಫುಲ್ ಇದೆ ಏರಿಯಾ. ಫೋಟೋಶೂಟ್ಸ್ ಸಹ ನಡೀತಾ ಇರುತ್ತೆ. ನಾನು ಆಗಲೇ ಒಂದ್ರ ಬಗ್ಗೆ ಹೇಳಿದೆ. ಸೊ ಇದು ಶಾಸನಗಳು, ಇಲ್ಲಿರುವಂತಹ ಒಂದು ಶಾಸನಗಳು. ನಂದಿಗ್ರಾಮದ ಏನು ಎಷ್ಟನೇ ಶತಮಾನದಲ್ಲಿ ಬಂತು ಏನು, ಮತ್ತು ಶಿವನ ದೇವಾಲಯದ ಬಗ್ಗೆ, ಮತ್ತು ನೊಳಂಬವಾಡಿ ಶೈಲಿ ಬಗ್ಗೆ. ಸೊ ಇದ್ರ ಬಗ್ಗೆ ಎಲ್ಲನೂ ಕೆಲವೊಂದಷ್ಟು ಏನೋ ಬರೆದಿರುವಂತಹ ಒಂದು ಶಾಸನಗಳು ಇವಾಗಿದೆ. ಈ ಮಂಟಪದ್ದೇನಿದೆ ಅದರದ್ದೆಲ್ಲನೂ ಕಂಬಗಳು ಯಾಲಿ ಶೈಲಿಯಲ್ಲಿ ಕೆತ್ತನೆ ಮಾಡಿರೋವಂಥದ್ದು. ಕಂಬಗಳನ್ನೆಲ್ಲ ಯಾಲಿ ಶೈಲಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ 2 ಒಂದೇ ಇದರಲ್ಲಿ ಒಂದೇ ಏರಿಯಾದಲ್ಲಿನೇ 2 ದೇವಸ್ಥಾನ ಇದೆ. ಒಂದು ಭೋಗನಂದೇಶ್ವರ ದೇವಾಲಯ, ಇನ್ನೊಂದು ಅರುಣಾಚಲೇಶ್ವರ ದೇವಾಲಯ. 2 ಅಕ್ಕಪಕ್ಕನೇ ಇದೆ ಗರ್ಭಗುಡಿಗಳು. ಅವೆರಡನ್ನೂ ಸೇರಿಸಿನೇ ನಾವು ಏನಂತ ಕರಿತೀವಿ ಅಂದರೆ ಭೋಗನಂದೇಶ್ವರ ಟೆಂಪಲ್ ಅಂತಲೇ ಕರಿತೀವಿ. 2 ಸೇರಿಸಿನೇ, 2 ಗರ್ಭಗುಡಿ ಪಕ್ಕನೇ ಇದೆ. ಒಂದು ಹಿಂದೆ ಇದೆ, ಒಂದು ಮುಂದೆ ಇದೆ. ಇದು ಒಂದು ಭೋಗನಂದೇಶ್ವರ ಟೆಂಪಲ್ಲು, ಅದರದ್ದು ದೇವಾಲಯದು ಗರ್ಭಗುಡಿ ಇದು. ಅಂದರೆ ಇದೆಲ್ಲ ಹಳೆಯದಲ್ವಾ, ಹಾಗಾಗಿ ಇಲ್ಲೆಲ್ಲ ಏನು ನೋಡ್ತಾ ಇದ್ರೆ ಸ್ವಲ್ಪ ಕಿತ್ತೋಗಿದೆ. ಇಲ್ಲಿ ಒಂದು ಚಿತ್ರ ಕಾಣಿಸ್ತಿರ್ಬೋದು, ಅದು ಕಿಟಕಿ. ಈ ದೇವಸ್ಥಾನದೇನಿದೆ ಅದರ ಕಿಟಕಿ ಅದು. ಇದು ಭೋಗನಂದೇಶ್ವರ ದೇವಾಲಯದ್ದು ಗರ್ಭಗುಡಿ. ಇನ್ನೂ ಒಂದು ಬರುತ್ತೆ, ಅದು ಬಂದು ಅರುಣಾಚಲೇಶ್ವರ ದೇವಾಲಯದ ಗರ್ಭಗುಡಿ. 2 ಗರ್ಭಗುಡಿಗಳಿದ್ದಾವೆ. ಅವೆರಡನ್ನೂ ಸೇರಿಸಿನೇ 9ನೇ ಶತಮಾನದಲ್ಲಿ ಕಟ್ಟಿರೋವಂಥದ್ದು. 2 ಸೇರಿಸಿ ಈಗ ಭೋಗನಂದೇಶ್ವರ ದೇವಾಲಯ ಅಂತಲೇ ಕರಿತೀವಿ. 2 ಒಂದೇ ಏರಿಯಾದಲ್ಲೇ ಬರುವಂಥದ್ದು, ಒಂದೇ ಇದರಲ್ಲೇ ಇರೋದು. ಒಂದು ಮುಂದೆ ಇದೆ, ಇನ್ನೊಂದು ಅದ್ರ ಹಿಂದೆ ಇದೆ. ಇದಿಷ್ಟು ಈ ವಿಡಿಯೋ. ಸೊ ವಿಡಿಯೋ ತುಂಬ ಲೆಂತ್ ಇದೆ, ಅದಕ್ಕೋಸ್ಕರ ಪಾರ್ಟ್ 1 ಪಾರ್ಟ್ 2 ಅಂತ. ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ವೀಡಿಯೋಸ್ ನೋಡ್ತಿದ್ದೀರಿ, ಶೇರ್ ಮಾಡಿ. ಯಾವುದ್ಯಾವುದೋ ವೀಡಿಯೋಸ್ಗೆ ಲೈಕ್ ಮಾಡ್ತಿರಂತೆ, ಶೇರ್ ಮಾಡ್ತಿರಂತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ನೀವು ಈ ದೇವಸ್ಥಾನ ಮುಂಚೆನೇ ನೋಡಿದ್ರಾ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಬಾಯ್.